ಹಾಯ್, ನನ್ನ ಹೆಸರು ಶಾರ್ಟ್ ಆಗಿ LMGR. ನಾನು ಇವತ್ತು ಒಂದು ಫಿಲ್ಮ್ ಬಗ್ಗೆ ನನ್ನ ಒಪಿನಿಯನ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್ ಹೇಳ್ಬಿಡ್ತೀನಿ, ನನಗೆ ಕನ್ನಡ ಅಷ್ಟು ಸ್ಪರ್ಶವಾಗಿ ಬರಲ್ಲ, ಬಟ್ ನಾನು ಕನ್ನಡದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಮೊಟ್ಟೆಯ ಕತೆ ಈ ಫಿಲ್ಮ್ ಹೆಸರು. ಓಕೆ, ಫಸ್ಟ್ ಈ ಫಿಲ್ಮ್ ಸ್ಟಾರ್ಟಿಂಗ್ ಟು ದಿ ಎಂಡ್ ಎಲ್ಲಿ ನಿಮಗೆ ಇದು ಬೋರ್ ಆಗಲ್ಲ. ಇಫ್ ಯು ನೋ ಕನ್ನಡ, ಡೆಫಿನೆಟ್ಲಿ ಯು ವಿಲ್ ಎಂಜಾಯ್. ಕನ್ನಡ ಗೊತ್ತಿದ್ರೆ, ಮಾತಾಡಿ ಗೊತ್ತಿದ್ರೆ ಸಾಕು, ಖಂಡಿತವಾಗಿ ಈ ಫಿಲ್ಮ್ನೇ ಇದು ಎಂಜಾಯ್ ಮಾಡ್ತೀರಾ. ಖಂಡಿತವಾಗಿ ವಿತ್ ಫ್ಯಾಮಿಲಿ ನೋಡಿ. ಬಟ್ ದೊಡ್ಡ ಅಂದರೆ ಈ ಡೆಫಿನೆಟ್ ಆಗಿ ಏನು ಹೇಳ್ತಾ ಇರೋದು, ನೀವು ಸ್ವಲ್ಪ ಇದು ಯೂತ್ ಅವರು ಖಂಡಿತ ಸ್ವಲ್ಪ ಇದು ಎಂಜಾಯ್ ಮಾಡ್ತಾರೆ. ನಾಟ್ ಓನ್ಲಿ ಯೂತ್, ಎವ್ರಿಬಡಿ ಕ್ಯಾನ್ ಇದು ಎಂಜಾಯ್. ಇಫ್ ನೀವು ಕನ್ನಡ ಚೆನ್ನಾಗಿಲ್ಲ, ಆಲ್ಮೋಸ್ಟ್ ಮಾತಾಡಿ ಗೊತ್ತಿದ್ರೆ ಖಂಡಿತವಾಗಿ ಹೋಗಿ ನೋಡಿ. ನಿಮಗೆ ಇದು ಎಲ್ಲಿನೂ ಯು ವಿಲ್ ನಾಟ್ ಗೆಟ್ ಬೋರ್. ಓಕೆನಾ? ಓಕೆ, ಈ ಫಿಲ್ಮ್ ಬಗ್ಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಫಸ್ಟ್ ದಿ ಡೈಲಾಗ್. ನನ್ನ ಪ್ರಿಫರೆನ್ಸ್, ಐ ಆಮ್ ನಾಟ್ ಗಿವಿಂಗ್ ಇಟ್ ಡೈರೆಕ್ಷನ್ ಆಲ್ಸೋ. ಫಸ್ಟ್ ಪ್ರಿಫರೆನ್ಸ್ ಈ ಸ್ಟೋರಿಗೆ, ಯಾಕಂದರೆ ಇಷ್ಟು ಇವಾಗ ದೊಡ್ಡ ರೀಚ್ ಆಗಿರಂದರೆ ಬಿಕಾಸ್ ಇಟ್ ವಿಲ್ ನಾಟ್ ಗೆಟ್ ಬೋರ್ ವಿತ್ ಎನಿಥಿಂಗ್. ಎಲ್ಲಿನೂ ಬೋರ್ ಆಗಿಲ್ಲ. ಅದಕ್ಕೆ ಫಸ್ಟ್ ಕಾರಣ ಡೈಲಾಗ್ ಪ್ಲೇಸ್ಮೆಂಟ್ ಆಗಲಿ. ಓಕೆ, ಪ್ಲಸ್ ಸ್ಟೋರಿ ಇಟ್ಸ್ ಏನು ತುಂಬ ಡಿಫಿಕಲ್ಟು ಆ ಥರ ಸ್ಟೋರಿಲ್ಲ, ಏನಿಲ್ಲ. ಸಿಂಪಲ್ ಆಗಿ ಒಂದು ಕ್ಯಾರೆಕ್ಟರ್ ಈ ನಡೆಯುವ ವಿಷಯಗಳೇ ಹಂಗೆ ಸ್ವಲ್ಪ ಸ್ಕ್ರೀನ್ ಪ್ಲೇ ಮಾಡಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ಆಕ್ಟ್ರೆಸ್ ದೊಡ್ಡ ಪ್ಲಸ್ ಪಾಯಿಂಟ್, ಡೈರೆಕ್ಷನ್ ದೊಡ್ಡ ಪ್ಲಸ್ ಪಾಯಿಂಟ್, ಎಸ್ಪೆಷಲಿ ಆಫ್ಟರ್ ಡೈಲಾಗ್, ಮ್ಯೂಸಿಕ್ ಪ್ಲೇಸ್ಮೆಂಟ್, ಆಮೇಲೆ ಒಂದು ಕ್ಯಾರೆಕ್ಟರ್ ಆಗಿ ಒಂದು ಮ್ಯೂಸಿಕ್ ಅಲ್ಲಿ ಪ್ಲೇಸ್ ಆಗ್ತದೆ. ಮತ್ತು ಎಡಿಟಿಂಗ್ ಮೇನ್, ಯಾಕಂದರೆ ಡೈಲಾಗ್, ಮ್ಯೂಸಿಕ್, ಎಡಿಟಿಂಗ್ ಯು ವಿಲ್ ನಾಟ್ ಗೆಟ್ ಬೋರ್. ಎಲ್ಲಿ ನಿಮಗೆ ಬೋರ್ ಆಗಲ್ಲ ಅಪ್ ಟು ಸ್ಟಾರ್ಟಿಂಗ್ ಟು ಫಿಲ್ಮ್ ಎಂಡು. ಯಾಕಂದರೆ ಈ ಫಿಲ್ಮ್ ಆಲ್ಮೋಸ್ಟ್ ಒಂದು ಮನೆ, ಒಂದು ಕೀಪ್ ಆನ್ ಸರೌಂಡಿಂಗ್ ಒಂದು ಸಿಟಿಯಲ್ಲಿ ಮನೆ ನಡೀತದೆ. ಔಟ್ಡೋರ್ ಲೊಕೇಶನ್ ಆಲ್ಸೋ ತುಂಬ ಕಡಿಮೆ ಇದ್ರೂ ಎಲ್ಲಿ ನಮಗೆ ಬೋರ್ ಆಗಲ್ಲ. ಓಕೆನಾ? ಖಂಡಿತ ನೋಡಿ, ಡೆಫಿನೆಟ್ ಆಗಿ ಈ ಫಿಲ್ಮ್ ನೀವು ಇದು ಎಂಜಾಯ್ ಮಾಡ್ತೀರಾ. ಓಕೆನಾ? ಓಕೆ, ಈ ಫಿಲ್ಮ್ ಓಕೆ ಆಯಿತು, ಖಂಡಿತ ನೋಡಿ. ಓಕೆ, ಇವಾಗ ಫಿಲ್ಮ್ ಬಗ್ಗೆ ಪಾಸಿಟಿವ್ ವಿಷಯ ಇದೆಲ್ಲ ಇತ್ತು. ಇಟ್ಸ್ ನಾಟ್ ಎ ನೆಗೆಟಿವ್ ವಿಷಯ ಇದನ್ನು ಹೇಳ್ತಾ ಇಲ್ಲ. ಯಾಕಂದರೆ ಈ ಫಿಲ್ಮ್ ಬಂದ್ಬಿಟ್ಟು ಏನು ರೀತಿಯಲ್ಲಿ ಮಾತಾಡೋದಂದರೆ ಇನ್ನರ್ ಅಂಡ್ ಔಟ್ಡೋರ್ ಬ್ಯೂಟಿ ಬಗ್ಗೆ. ಅದು ಇನ್ನರ್ ನಾವು ಹೊರಡೆ ಇರೋದು, ಆಚೆ ಸುಂದರ ಬಗ್ಗೆ, ಸುಂದರ ವಿಷಯಗಳ ಬಗ್ಗೆ ಮಾತಾಡ್ತಿದ್ದೀನಿ ಇಟ್ಕೊಳ್ಳಿ. ಆ ಲೈನ್ ಬೇಸ್ ಮೇಲೆ ಈ ಫಿಲ್ಮ್ ಬೇಸ್ ಮಾಡಿದ್ದಾರೆ. ಓಕೆ, ಆಚೆ ಇರೋ ಈ ವಿಷಯಗಳ ಬಗ್ಗೆ ಈ ಫಿಲ್ಮ್ ಆಲ್ಮೋಸ್ಟ್ 90% ಮಾತಾಡ್ತಿದೆ. ಐ ಆಮ್ ನಾಟ್ ಆ ವಿಷಯ ಹೇಳ್ತಲ್ಲ. ಬಟ್ ಯಾಕಂದರೆ ಈ ಫಿಲ್ಮ್ ಕನ್ವಿನ್ಸ್ ಆಗೋದು ಇದು ಇನ್ನರ್ ಬ್ಯೂಟಿ, ನಮ್ಮ ಹೊರಗಡೆ ಇರೋ ಸುಂದರ ವಿಷಯಗಳ ಬಗ್ಗೆ. ಬಟ್ ಈ ಎರಡು ವಿಷಯಗಳು ಮಾತಾಡುವಾಗ ಇದು ಎರಡು ವಿಷಯಗಳು, ಇನ್ನರ್ ಔಟರ್, ಇದು ಎರಡು ವಿಷಯಗಳು ನಮ್ಗೆ ಇದು ಈಕ್ಲೋ ಇರಬೇಕಲ್ವಾ? ಆ ವಿಷಯ ಈ ಫಿಲ್ಮಲ್ಲಿ ಸ್ವಲ್ಪ ಮಿಸ್ ಆಗ್ತದೆ. ಒಂದು ಕ್ಯಾರೆಕ್ಟರ್ ಮಾಡಿದರೆ, ಒಂದು ಸಪೋರ್ಟ್ ಕ್ಯಾರೆಕ್ಟರ್ ಇದೆ ಸ್ಟಾರ್ಟಿಂಗ್ ಟು ಎಂಡ್. ಅವರ ಕ್ಯಾರೆಕ್ಟರ್ ಕರೆಕ್ಟಾಗಿ ಪ್ಲೇಸ್ಮೆಂಟ್, ಏನೋ ಹೇಳೋದು ಒಳ್ಳೆ ವಿಷಯಗಳ ಪೋರ್ಟ್ರೇಟ್ ಮಾಡಿದ್ದಾರೆ, ಅಕ್ಸೆಪ್ಟೆಡ್. ಬಟ್ ಈ ಮೇನ್ ಲೀಡಿಂಗ್ ಕ್ಯಾರೆಕ್ಟರ್ ಇದಲ್ವಾ, ಆಕ್ಟರ್ಸ್ ಅಂದರೆ ಆಕ್ಟರ್ಸ್ ಕ್ಯಾರೆಕ್ಟರ್, ಈ ಎರಡು ಕ್ಯಾರೆಕ್ಟರ್ ಇದಲ್ವಾ, ಈ ಎರಡು ಕ್ಯಾರೆಕ್ಟರ್ಗಳೇ ಆಲ್ಮೋಸ್ಟ್ ನಮ್ಮ ಹೀರೋ ಕ್ಯಾರೆಕ್ಟರ್ಗೆ ದಟ್ಸ್ ಇದು ಔಟ್ಡೋರ್ ಬ್ಯೂಟಿ, ಅದು ಆಚೆ ಇರೋ ಸುಂದರ ವಿಷಯಗಳು, ಸುಂದರ ಇಲ್ಲ ವಿಷಯಗಳು ತೋರಿಸಿದ್ದಾರೆ. ಅವರು ಒಳಗಡೆ ಇನ್ನರ್ ವಿಷಯ ಏನು ಆತನ್ಬಿಟ್ಟು ಎಲ್ಲಿನ ಪೋರ್ಟ್ರೇಟ್ ಆಗಿಲ್ಲ. ಓಕೆ, ಅವ್ರ ಇನ್ನರ್ ವಿಷಯಗಳು ಮೋಸ್ಟ್ಲಿ ಅದೇ ಇರ್ಬೋದು. ಬಟ್ ಇನ್ನರ್ ವಿಷಯಗಳು ಪೋರ್ಟ್ರೇಟ್ ಮಾಡಿದರೆ, ಒಂದು ಆಕ್ಟ್ರೆಸ್ ಕ್ಯಾರೆಕ್ಟರ್ ಇದೆ, ಆ ಕ್ಯಾರೆಕ್ಟರ್ ಸ್ವಲ್ಪ ಇದು ಇನ್ನರ್ ವಿಷಯ. ಓಕೆ, ಇವರು ಆಚೆ ಚೆನ್ನಾಗಿಲ್ಲ ಇದ್ರೂ ಹೊಡೋರಕ್ಕೆ ಹೇಳ್ತೇನೆ, ಆಚೆ ಚೆನ್ನಾಗಿಲ್ಲ ಹೊಡೋರೋಕ್ಕೆ ತುಂಬ ತುಂಬ ಇದು ಒಳ್ಳೆ ಇದು ಗುಣಗಳು ಆ ಥರ ನಾವು ಅಂತೀವಲ್ಲ, ಆ ಥರ ವಿಷಯಗಳೇ ಸ್ವಲ್ಪ. ಯಾಕಂದರೆ ಇದೇನು ಕಾಮಿಡಿ ಈ ಮೂವಿನ ತಗೊಂಡು ನೀವು ಮಾಡಿಲ್ಲ, ಅದು ಖಂಡಿತ ಫಿಲ್ಮ್ ನೋಡುವಾಗ ಈಗ ಗೊತ್ತಾಗ್ತದೆ. ಯಾಕಂದ್ರೆ ಸಬ್ಜೆಕ್ಟ್ ಒಂದು ಫೀಲಿಂಗ್ ಇರೋ ಸಬ್ಜೆಕ್ಟೇ. ಬಟ್ ಇನ್ನೊಂದಂದರೆ
ಕಾಮಿಡಿ ಮಾಡಿದ್ರ ನೀವು ಮಾಡಿ, ಆಡಿಯನ್ಸ್ ಸ್ಟಾರ್ಟಿಂಗ್ ಟು ಇದು ಎಂಡ್ ಎಂಟರ್ಟೈನ್ಮೆಂಟ್ ಮಾಡಿದ್ರ ಇಲ್ಲಿ ಹೇಳ್ತಲ್ಲ, ಬಟ್ ಒಂದು ಸ್ಟ್ರಾಂಗ್ ಅನ್ನೋ ಒಂದು ವಿಷಯ, ಒಂದು ಫೀಲಿಂಗ್ ಇರೋ ಇದು ವಿಷಯನ ಖಂಡಿತ ಮಾಡಿದಿರ. ಎವರ್ ಸೀನ್ ಒಂದು ಫೀಲಿಂಗ್ಸ್ ಇಟ್ಟಿದ್ದೀರಾ, ಬಟ್ ಅದು ಏನು ಮಾಡುವಾಗ ಕಾಮಿಡಿಯಾಗಿ ಇದು ಏನು ಮಾಡಿಬಿಡ್ತೀರಾ, ಯಾಕೆ ಈ ಥರ ಇಟ್ಟಿದ್ದೀರ ಅಂದ್ಬಿಟ್ಟು ದಯವಿಟ್ಟು ಇದೇನು ಕಾಮಿಡಿ ಫಿಲ್ಮ್ ತಗೊಂಡು ಮಾಡಿದ್ದೀರ ಅಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಆ ವಿಷಯವನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಈ ಮೂವಿ ಒಂದು ಮೊಟ್ಟೆಯ ಕತೆ, ಈ ಲೆವೆಲ್ ಇದು ಎಲ್ಲೇ ಇದು ಹೋಗಿರೋದು. ಮೇ ಬಿ ಏನು ಈ ಗೊತ್ತಿದ್ದು ಮಾಡಿದ್ರೆ ಇಲ್ಲ ಗೊತ್ತಿಲ್ಲ ಮಾಡಿದ್ರೆ ಅನ್ನಿಸ್ತು ಗೊತ್ತಿಲ್ಲ. ದಟ್ಸ್ ಓಕೆ, ಫರ್ಗಾಟ್ಸ್ ಅದ್ರ ಬಗ್ಗೆ ನಮ್ಮ ಮಾತಾಡಬೇಕಾಗಿಲ್ಲ, ಬಿಕಾಸ್ ಇದು ಆಲ್ಮೋಸ್ಟ್ ಫಿಲಿಮ್ಸ್ ರಿಲೀಸ್ ಆಯಿತು. ಯಾಕಂದರೆ ಒಂದು ದೊಡ್ಡ ಒಂದು ಒಳ್ಳೆ ಕ್ವಾಲಿಟಿ ಇದು ಪ್ರಾಡಕ್ಟ್ ಇದು ಇರುವಾಗ ನಾವು ನೋಡ್ತೀವಿ, ಓಕೆಪ್ಪ ಜಾಲಿ ಇದೆ ಅಂದ್ಬಿಟ್ಟು ನೋಡ್ಬಿಟ್ಟು ನಾವು ಬಂದ್ಬಿಡ್ತೀವಿ. ಬಟ್ ಆ ಮಾಡಿರೋ ವಿಷಯಗಳು ಸ್ವಲ್ಪ ನಾವು ಯೋಚನೆ ಮಾಡುವಾಗ ಮೇನ್ ಎಸ್ಪೆಷಲಿ ಅಂದರೆ ಮದುವೆ ಇದಾಗಿಲ್ವಲ್ಲ, ಸ್ವಲ್ಪ ಆಚೆ ಕ್ಯಾಕ್ಲ ಇದು ಇರೋವ್ರಿಗೆ. ಯಾಕಂದರೆ ನಮ್ಮ ಸಿಸ್ಟರ್ ಇದ್ರೂ ನಾವು ಮೋಸ್ಟ್ಲಿ ಹೊಡಲ್ಲ ಅವ್ರಿಗೆ, ಓಕೆನಾ. ಒಂದು ಹೇಳ್ತೀನಿ, ಕಾಮನ್ ಪೀಪಲ್ ಆಲ್ಸೋ ಆ ಥರ ಥಿಂಕ್ ಮಾಡ್ತಾರೆ. ಯಾಕಂದರೆ ಯಾಕೆ ಹೊಡಬೇಕು ಅವ್ರಿಗೆ, ನೋಡೋಕ್ಕೆ ಚೆನ್ನಾಗಿಲ್ಲ, ಓಕೆನಾ, ನೋಡೋಕ್ಕೆ ಚೆನ್ನಾಗಿಲ್ಲ ಇದನ್ನ ಹೇಳ್ತೀವಿ. ಬಟ್ ವಾಟ್ ಇಸ್ ಇನ್ ಕ್ವಾಲಿಟಿ ಅವ್ರ ಹತ್ರ ಇದೆ, ಜಸ್ಟ್ ಇದು ಅಕ್ಸೆಪ್ಟ್ ಮಾಡೋಕ್ಕೆ ಕ್ಯಾರೆಕ್ಟರ್ಗೆ ವಾಟ್ ಇಸ್ ಕ್ವಾಲಿಟಿ ಅಕ್ಸೆಪ್ಟ್ ಮಾಡೋಕ್ಕೆ ಕ್ವಾಲಿಟಿ ಒಂದು ಇರಬೇಕಲ್ವಾ. ಇಲ್ಲೆಲ್ಲ ಇವರು ತುಂಬ ಈಗ ಆಚೆ ಚೆನ್ನಾಗಿಲ್ಲ ಅಂದ್ರೂ ಹೊರಗಡೆ ತುಂಬ ಸುಂದರ, ತುಂಬ ಇದು ಬುದ್ಧಿವಂತ, ಇಲ್ಲಾಂದ್ರೆ ತುಂಬ ಜನಕ್ಕೆ ಇದು ಹೆಲ್ಪ್ ಮಾಡೋ ಕ್ಯಾರೆಕ್ಟರು, ಆ ಥರ ಹೊರಿಸಿರ್ಬೇಕಲ್ವಾ. ಸರ್ ಓಕೆ, ಅದ್ರ ಬಗ್ಗೆ ಬೇಕಾದ್ರೆ ಇದು ಮುಂದಿನ ಫಿಲಿಮಲ್ಲಿ ಸ್ವಲ್ಪ ದಯವಿಟ್ಟು ಈ ಥರ ಸ್ವಲ್ಪ ಇದೇನಿದ್ರೆ, ಬಿಕಾಸ್ ಈ ಸ್ಟೋರಿಗೆ ಸೋಲೋದು, ಓಕೆನಾ. ಒಂದು ಕಡೆ ಇಟ್ಸ್ ನಾಟ್ ಎ ಗುಡ್ ಲುಕಿಂಗ್ ಗುಡ್, ಇದು ಒಂದು ಕಡೆ ಇದು ಒಳಗಡೆ ಸೋ ಬ್ಯೂಟಿ ಸೋ ಗುಡ್ ಗೈ, ಓಕೆ. ಆ ಥರ ಇದಿರುವಾಗ ನ್ಯೂ ಟು ಬ್ಯಾಲೆನ್ಸ್ ನೀ ಕಾಮಿಡಿ ಹಾಡಿ ಇದು ಹೇಳ್ತಾರಲ್ಲ, ಫುಲ್ಲಾಗಿ ಕಾಮಿಡಿ ಫಿಲ್ಮ್ ಏನಕ್ಕೆ ಹಾಡಿ ಅವಶ್ಯಕತೆ ಇದೆ. ಆಲ್ಮೋಸ್ಟ್ ನೋಡಿದ್ರೆ ಯು ಕ್ಯಾನ್ ಇದು ಎಂಜಾಯ್ ಮಾಡಿ ಆಫ್ಟರ್ ಅಂಟಿಲ್ ಇದು ಇಂಟರ್ವೆಲ್ ಸ್ಟಾರ್ಟಿಂಗ್ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ನಲ್ಲೇ ನಾವು ತುಂಬ ನಗದಿದ್ವಿ, ಕೊಟ್ಟಿದ್ದು ದುಡ್ಡಕ್ಕೆ ವಿ ಆರ್ ಸ್ಯಾಟಿಸ್ಫೈಡ್. ಅಂಟಿಲ್ ಕ್ಲೈಮ್ಯಾಕ್ಸ್ ಗಂಟ ಏನಕ್ಕೆ ಎವ್ರಿಥಿಂಗ್ ಏನಕ್ಕೆ ಕಾಮಿಡಿಯಾಗಿ ತಗೊಂಡೋಗಿರ್ಬೋದು, ಓಕೆನಾ. ಆ ಕಾಮಿಡಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಫೀಲಿಂಗ್ಸ್ ತುಂಬಿದ್ರೆ ತುಂಬ ಚೆನ್ನಾಗಿ ಒನ್ ಆಫ್ ದ ಸೀರಿಯಸ್ಸಾಗಿ ಒನ್ ಆಫ್ ದ ಬೆಸ್ಟ್ ಮೂವಿನೂ ಇದು ಹೇಳಿರ್ಬೋದು. ಇದು ಎನಿವೇ ಖಂಡಿತಾಗೆ ಐ ಆಮ್ ವೆರಿ ಇದು ಎಂಜಾಯ್ ಸ್ಟಾರ್ಟಿಂಗ್ ಟು ಇದು ಎಂಡ್ ತುಂಬ ಇದು ಎಂಜಾಯ್ ಮಾಡಿದ್ವಿ. ಖಂಡಿತಾಗಿ ಈ ಫಿಲಿಮ್ಸ್ ನೋಡಿದರೆ ನಿಮಗೆ ಇದು ಎಂಟರ್ಟೈನ್ಮೆಂಟ್ ಬೇಕಂದರೆ ಖಂಡಿತಾಗಿ ಈ ಫಿಲಿಮ್ ನೋಡಿ ಸಪೋರ್ಟ್ ಮಾಡಿ. ಈ ಥರ ಸ್ವಲ್ಪ ಲೋ ಬಡ್ಜೆಟ್ ಫಿಲಿಮ್, ಗುಡ್ ಸ್ಟೋರಿ, ಸಿಂಪಲ್ ಆಗಿ ಇದು ಬಂದಿರೋ ಸಪೋರ್ಟ್ ಮಾಡಿದರೆ ತುಂಬ ಜನ ಖಂಡಿತಾಗಿ ಈ ಆಗಲೇ ಫಿಲಿಮ್ ಇದು ಆ ಫಿಲಿಮ್ ನೋಡ್ತಾರೆ, ಈ ಫಿಲಿಮ್ ನೋಡ್ತಾರೆ ಬರ್ತಾ ಇದ್ದಾರೆ. ಖಂಡಿತವಾಗಿ ನೋಡಿ ಸಪೋರ್ಟ್ ಮಾಡಿ. ಸೊ ಇನ್ನೊಂದು ಸುಮಾರು ಇದು ರಿಕ್ವೆಸ್ಟ್, ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಈ ಹೆಸರು ಹೇಳಕ್ಕೆ ಇಷ್ಟಪಡೋದಲ್ಲ, ನಿಮಗೆ ಇಷ್ಟ ಗೊತ್ತಿದೆ, ಟಾಪ್ ಮೋಸ್ಟ್ ಆಲ್ಮೋಸ್ಟ್ 5 to 6 ಹೀರೋಸ್ ಇದ್ದಾರೆ. ಬಿಕಾಸ್ ಎವರಿಬಡಿ ಡೂಯಿಂಗ್ ಇಸ್ ಆಕ್ಷನ್ ಮೂವೀಸ್, ಕಮರ್ಷಿಯಲ್ ಮೂವಿ ಮಾಡ್ತಾರೆ. ಕಮರ್ಷಿಯಲ್ ಮೂವಿ ಮಾಡಿ ಬೇಡ ಅಂತಲ್ಲ, ಬಟ್ ಕಂಟೆಂಟ್ ವೈಸ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಡಿ. ಇಟ್ಸ್ ನಾಟ್ ವಿ ಕ್ಯಾನ್ ಕಾಂಬಿನೇಟ್ ಟು ಎನಿವನ್. ಇವಾಗ ನೋಡಿದ್ರೆ ಇದು ಮಲಯಾಳಂ ಮೂವೀಸ್ ಇದು ಹೇಳ್ತಾ ಇದ್ವಿ, ಅವರ ಸರೌಂಡಿಂಗ್ ಇದು ಹೆಂಗೆ ತಿನ್ಬಿಟ್ಟು ನಾವು ದೇ ಕ್ಯಾನ್ ಆಲ್ಸೋ ಬೀಟ್ ಸೌತ್ ಇಂಡಿಯನ್ ಫಿಲಿಮ್ ಇಂಡಸ್ಟ್ರಿಯಲ್ಲಿ ನಾವು ನಂಬರ್ 1 ಇದು ಹೇಳ್ಬೇಕಂದ್ರೆ ಖಂಡಿತ ವಿ ಆರ್ ಅಕ್ಸೆಪ್ಟೆಡ್. ಮಲಯಾಳಂ ಇಂಡಸ್ಟ್ರಿ ಫಾರ್ ಇದು ರೀಸೆಂಟ್ ಆಗಿ ಅಕ್ಸೆಪ್ಟ್ ಮಾಡ್ತಿದ್ವಿ. ಬಿಕಾಸ್ ಕಂಟೆಂಟ್ ವೈಸ್ ಆಗಲಿ ಸ್ವಲ್ಪ ಏನೋ ಹೇಳೋದು, ಸಕ್ಸಸ್ ಆಲ್ಸೋ ಗಿವಿಂಗ್ ಸ್ವಲ್ಪ ಡಿಫ್ರೆಂಟ್ ಸ್ಟೋರಿ ಮಾಡ್ತಾ ಇದ್ದಾರೆ. ಓಕೆ, ಅವರು ಸಂಬಡಿ ಹೇಳ್ಬೋದು, ಓಕೆ ಅಲ್ಲಿಂದ ತಗೊಳ್ತಾರೆ ಇಲ್ಲಿಂದ ತಗೊಳ್ತಾರೆ ನೋಡು, ವಾಟ್ ಎವರ್ ತಗೊಂಡಿರೋದು ಕರೆಕ್ಟಾಗಿ ಪರ್ಸನ್ ಮಾಡ್ತಾರೆ, ಅದು ದೊಡ್ಡ ಇಂಪಾರ್ಟೆಂಟ್. ಖಂಡಿತವಾಗಿ ಕನ್ನಡ ಇಂಡಸ್ಟ್ರಿ ಆಗಲಿ ಯಾವ ಇಂಡಸ್ಟ್ರಿ ಆಗಲಿ ಖಂಡಿತವಾಗಿ ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಖಂಡಿತವಾಗಿ ಇಟ್ಸ್ ನಾಟ್ ಓನ್ಲಿ ಇದು ಎವ್ರಿ ಒನ್ ಸಪೋರ್ಟ್, ಓಕೆನಾ. ಖಂಡಿತವಾಗಿ ನೋಡಿ, ಒಂದು ಮೊಟ್ಟೆ ಕತೆ ನೋಡಿ ಸಪೋರ್ಟ್ ಮಾಡಿ, ಡೋಂಟ್ ಮಿಸ್ ಇಟ್. ಓಕೆ, ನಮಸ್ಕಾರ.